ಇನ್ನು ಕಾವೇರಿ ನೀರಿಗಾಗಿ ತಮಿಳುನಾಡು ಬಿಗಿಪಟ್ಟನ್ನ ಹಿಡ್ಕೊಂಡಿದೆ. ದೆಹಲಿಯಲ್ಲಿ ಇಂದು CWRC ಸಭೆ ನಿಗದಿಯಾಗಿದೆ. ತನ್ನ ಪಾಲಿನ ನೀರಿಗೆ ಪಟ್ಟು ಹಿಡಿದು ತಮಿಳುನಾಡು ಈಗ ಆಗ್ರಹವನ್ನ ಮಾಡ್ತಾ ಇದೆ. ನಮಗೆ ಬಿಡಬೇಕಾಗಿರುವಂತಹ ಪ್ರಮಾಣದಲ್ಲಿ ನೀರನ್ನ ಬಿಡಿ ನೀವು ಅಷ್ಟೇ ಅಂತ. ಸದ್ಯದ ಪರಿಸ್ಥಿತಿ ಹೇಗಿದೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅವರು. ನಮಗೆ ನೀರು ಬೇಕು, ನೀರು ಬಿಡಿ ಅಷ್ಟೇ. ಬರ ಹಿನ್ನೆಲೆ ನೀರು ಬಿಡೋದಕ್ಕೆ ಆಗಲ್ಲ ಅಂತ ರಾಜ್ಯ ವಾದವನ್ನ ಮಾಡ್ತಾ ಇದೆ. ಈಗಾಗಲೇ CWRC ಸಭೆಯಲ್ಲಿ ಕರ್ನಾಟಕದ ನಿಲುವು ಸ್ಪಷ್ಟವಾಗಿದೆ. ಕಾವೇರಿ ಕೊಳ್ಳದ ಪ್ರದೇಶದಲ್ಲಿ ವಾಡಿಕೆಗಿಂತ ಕಡಿಮೆ ಮಳೆ ಆಗಿದೆ. ರಾಜ್ಯದ ಜಲಾಶಯಗಳ ಅಂಕಿ ಅಂಶ ನೀಡಿ ವಾದವನ್ನ ಮಂಡಿಸಲಾಗಿದೆ. ರಾಜ್ಯಕ್ಕೆ ಕುಡಿಯೋ ನೀರು ಬಿಟ್ಟು ಬೇರೆ ಯಾವುದಕ್ಕೂ ನೀರನ್ನ ಬಳಕೆ ಮಾಡೋದಕ್ಕಾಗಲ್ಲ. ಕಾವೇರಿ ನೀರಿಗಾಗಿ ತಮಿಳುನಾಡು ಬಿಗಿಪಟ್ಟಣ ಹಿಡಿದಿದೆ. ಜೂನ್ ಹಾಗೆ ಜುಲೈನಲ್ಲಿ ಬಿಡಬೇಕಾಗಿರುವಂಥ ನೀರಿನ ಪ್ರಮಾಣ 40 TMC ನೀರು, ಅದನ್ನು ಬಿಡಬೇಕು ಅಂತ ಹೇಳಿ ಈಗ ಆಗ್ರಹವನ್ನು ಮಾಡ್ತಾ ಇರೋದು. ಆದರೆ ಸದ್ಯದ ಪರಿಸ್ಥಿತಿ ಹೇಗಿದೆ? ಬರದ ಹಿನ್ನೆಲೆ ನಮ್ಮ ರಾಜ್ಯದ KRS ಡ್ಯಾಮ್ ನೀರಿನ ಪ್ರಮಾಣ ತುಂಬ ಕಡಿಮೆ ಇದೆ. ಇಂಥ ಸಂದರ್ಭದಲ್ಲಿ ನೀರನ್ನು ಬಿಡಬೇಕು ಅಂದರೆ ಹೆಂಗೆ ಸಾಧ್ಯ ಆಗುತ್ತೆ? ನಮ್ಮ ರೈತರಿಗೆ ಕೂಡ ನೀರನ್ನು ಬಿಡ್ತಾ ಇಲ್ಲ ನಾವು ಅಂತ ಹೇಳಿ ಈಗ ವಾದವನ್ನು ಮಂಡಿಸಲಾಗಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಹೊಸಹಳ್ಳಿ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್, ನೋಡ್ತಾ ಇದ್ದೀವಿ ಕಾವೇರಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ತಮಿಳುನಾಡು ಖ್ಯಾತಿಯನ್ನು ತೆಗಿತಾ ಇದೆ. ನೀರನ್ನು ಬಿಡಲೇಬೇಕು ಅನ್ನುವಂಥ ಆಗ್ರಹ, ಇದರ ಜೊತೆಗೆ CWRCಯಲ್ಲಿ ವಾದ ಕೂಡ ಮಂಡಿಸಲಾಗಿದೆ ಕರ್ನಾಟಕದ ಪರವಾಗಿ. ಈ ವಿಚಾರಕ್ಕೆ ಅಪ್ಡೇಟ್ಸ್ ಕೊಡೋದಾದ್ರೆ. ವೆರಿ ಗುಡ್ ಮಾರ್ನಿಂಗ್ ಶಿವಕುಮಾರ್. ಇವತ್ತು CWRC ಸಭೆ ಕೂಡ ಇರುವಂತದ್ದು ದೆಹಲಿಯ ಜಲ ಆಯೋಗದಲ್ಲಿ. ಈ ಹಿಂದೆ CWMA ಸಭೆಯಲ್ಲಿ ತೆಗೆದುಕೊಂಡಂತಹ ನಿರ್ಣಯಗಳ ಬಗ್ಗೆ ಮತ್ತೆ ಇವತ್ತು ಚರ್ಚೆ ಆಗಲಿದೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ. ತಮಿಳುನಾಡು ಸ್ಪಷ್ಟವಾಗಿ ತಮ್ಮ ಮೇ, ಜೂನು, ಜುಲೈನಲ್ಲಿ ಬರಬೇಕಾಗಿರುವಂತಹ ಬಾಕಿ ಮೊತ್ತದ ನೀರನ್ನ ಬಿಡಬೇಕು ಅನ್ನೋದ್ರ ಬಗ್ಗೆ ಕೂಡ TMC ನೀರನ್ನ ಒತ್ತಾಯವನ್ನ ಮಾಡ್ತಾ ಇದೆ. ಕರ್ನಾಟಕದಿಂದ ಬಿಡಬೇಕು ಅನ್ನೋದ್ರ ಬಗ್ಗೆ. ಆದ್ರೆ ಕರ್ನಾಟಕ ಹಾಗೂ ಬಹುತೇಕ ದಕ್ಷಿಣ ಇರ್ಬೋದು ಅಥವಾ ಉತ್ತರ ಭಾರತದಲ್ಲಿ ಇಡೀ ದೇಶಾದ್ಯಂತ ಈ ಬಾರಿ ಮುಂಗಾರು ಕೈಕೊಟ್ಟಿದೆ. ಮುಂಗಾರಿನ ಕೊರತೆ ಆಗಿದೆ. ಆ ಕಾರಣದಿಂದಾಗಿ ಸರಿಯಾದ ಸಮರ್ಪಕ ನಿಟ್ಟಿನಿಂದಾಗಿ ಜಲಾಶಯಗಳು, ಕಾವೇರಿ ಕೊಳ್ಳದಲ್ಲಿ ಬರುವಂತಹ 4-5 ಜಲಾಶಯಗಳಿದೆ, ಆ ಎಲ್ಲ ಡ್ಯಾಮ್ಗಳಲ್ಲಿ ನೀರಿನ ಮಟ್ಟ ಸಂಪೂರ್ಣ ಕುಗ್ಗಿ ಹೋಗಿದೆ. ಆ ಕಾರಣದಿಂದಾಗಿ ನಾವು ನಿರೀಕ್ಷೆ ಮಾಡಿದಷ್ಟು, ಆಮೇಲೆ ಈ ಹಿಂದೆ ಏನು ನೀರನ್ನ ಬಿಡಬೇಕಾಗಿತ್ತು ಆ ಪಾಲನ್ನು ಬಿಡೋದಕ್ಕೆ ಸಾಧ್ಯವಾಗುದಿಲ್ಲ. ನಮಗೆ ಇಲ್ಲಿ ಕುಡಿಯುವಂತಹ ನೀರಿಗೆ ಹಾಹಾಕಾರ ಉಂಟಾಗಿದೆ. ಜೊತೆಗೆ ರೈತರಿಗೂ ಕೂಡ ತೊಂದರೆ ಆಗಿದೆ. ರೈತರಿಗೆ ನಾವು ನೀರಿನ ಯಾವುದೇ ಸೌಕರ್ಯವನ್ನು ಕೊಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಕೊಡೋದಕ್ಕೂ ತುಂಬಾ ಸಾಕಷ್ಟು ತೊಂದರೆಗಳಾಗ್ತಾ ಇದೆ. ಈ ಕಾರಣದಿಂದಾಗಿ ನಮಗೆ ತಮಿಳುನಾಡು ಕೇಳ್ತಿರುವಂತಹ ರೈತರಿಗೆ ನೀರನ್ನು ಬಿಡೋದಕ್ಕೆ ಸಾಧ್ಯವಿಲ್ಲ ಅನ್ನುವಂತ ಒಂದು ಪಟ್ಟನ್ನ ಹಿಂದಿನ ಸಭೆಯಲ್ಲಿ CWMA ಸಭೆಯಲ್ಲಿ ಹೇಳಿತ್ತು. ಇವತ್ತು ಕೂಡ ಅದೇ ವಿಷಯವನ್ನ ಪ್ರಸ್ತಾಪ ಮಾಡುವಂತ ಸಾಧ್ಯತೆ ನಿರೀಕ್ಷೆ ಮಾಡಬೇಕಾಗುತ್ತೆ. ಅಧಿಕಾರಿಗಳ ಹಂತದಲ್ಲಿ ನಡೆಯಲಿರುವಂತಹ CWRC ಸಭೆ ಏನಿದೆ, ಅಂದ್ರೆ CWMA ನಲ್ಲಿ ತೆಗೆದುಕೊಂಡಿರುವಂತಹ ನಿರ್ಣಯಗಳನ್ನ ಇವತ್ತು ಅಂತಿಮವಾಗಿ ಆದೇಶವಾಗಿ ಪರಿವರ್ತನೆ ಮಾಡುವಂತಹ ಒಂದು ಸಭೆ ಆಗುತ್ತೆ. ಹಾಗಾಗಿ CWRC ಸಭೆಯ ಮೇಲೆ ಎಲ್ಲರ ಕಣ್ಣನ್ನಿಟ್ಟಿರುವಂತದ್ದು. ಜೊತೆಗೆ ಕರ್ನಾಟಕ ಮತ್ತು ತಮಿಳುನಾಡಿಗೆ ಇದೆರಡೂ ರಾಜ್ಯಗಳಿಗೆ ಇದು ತುಂಬಾ ಮಹತ್ವನ ಪಡೆದುಕೊಳ್ಳುತ್ತೆ. ಕೇರಳ ಮತ್ತೆ ಪುದುಚೇರಿ ಯಾವುದೇ ರೀತಿಯಾದಂತಹ ತಕರಾರನ್ನ ಇದುವರೆಗೂ ಕೂಡ ಮಾಡಿಲ್ಲ. ಯಾಕೆಂತ ಹೇಳಿದ್ರೆ ತಮಿಳುನಾಡು ಮಾತ್ರ ಪದೇ ಪದೇ ಈ ರೀತಿಯಾದಂತಹ ಒಂದು ಪಟ್ಟಣ ಹಿಡಿಯುವಂತದ್ದು, ನಮಗೆ ನೀರಿನ ಅವಶ್ಯಕತೆ ಅನ್ನುವಂತ ಒಂದು ಪಟ್ಟಣ ಮಾಡ್ತಿದ್ದು. ಅದಕ್ಕೆ ಪೂರಕವಾಗಿ ಇವತ್ತು ಕರ್ನಾಟಕ ತಮ್ಮ ವಾದವನ್ನ ಮತ್ತೊಮ್ಮೆ ಮಂಡಿಸುವ ಸಾಧ್ಯತೆಗಳಿರುತ್ತೆ. ಮೇಕೆದಾಟು ಯೋಜನೆಯಲ್ಲಿ ಕರ್ನಾಟಕ ಮುಂದೆ ಹೆಜ್ಜೆಯನ್ನ ಇಟ್ಟಿದೆ. ಅದಕ್ಕೆ ನಿನ್ನೆ ಸಂಸತ್ನಲ್ಲಿ ಕೊಟ್ಟಿರುವಂತಹ ಉತ್ತರವನ್ನು ಕೂಡ ಇವತ್ತಿನ ಒಂದು ಸಭೆಯಲ್ಲಿ ಒನ್ ಲೈನ್ ವರ್ಡ್ ಅನ್ನ ಅಜೆಂಡಾವಾಗಿ ಪ್ರಸ್ತಾಪ ಮಾಡುವ ಸಾಧ್ಯತೆಗಳಿರುತ್ತೆ. ತಮಿಳುನಾಡು ಅಥವಾ ನೆರೆಯ ಕೊಳ್ಳದ ಯಾವುದೇ ರಾಜ್ಯಗಳ ಅನುಮತಿ ಮೇಕೆದಾಟಿಗೆ ಬೇಕಾಗಿಲ್ಲ, ಇದಕ್ಕೂ ಕೂಡ ತಾವು ಅನುಮತಿಯನ್ನು ಕೊಡಬೇಕು ಅನ್ನುವಂಥದ್ದನ್ನ ಪ್ರಸ್ತಾಪ ಮಾಡಿ, ಜೊತೆಗೆ ನೀರು ಒಂದು ವೇಳೆ ಸಕಾರಾತ್ಮಕವಾಗಿ ಮಳೆ ಆದಂತಹ ಸಂದರ್ಭದಲ್ಲಿ ನಾವು ನೀರು ಹರಿಸೋದಕ್ಕೆ ಸಿದ್ಧರಿದ್ದೇವೆ ಅನ್ನುವಂಥದ್ದನ್ನು ಕೂಡ ಪ್ರಸ್ತಾಪವನ್ನು ಕರ್ನಾಟಕ ಮಾಡುವಂತ ಸಾಧ್ಯತೆಯನ್ನು ಇವತ್ತು ನಿರೀಕ್ಷೆ ಮಾಡಬೇಕಾಗುತ್ತೆ. ಶಿವಕುಮಾರ್, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗಾಗಿ.